Even when you feel low, you can still go. Even when you feel slow, you can still go. Even when there's no hope, you can still go. I never answer to no, man, I still go. Go, 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 go. ಪೆಟ್ರೋಲ್ ಬೇಕಾ ಅಣ್ಣ? ಅಣ್ಣ ಪೆಟ್ರೋಲ್ ಬೇಕಣ್ಣ? ಬೇಡ ಅಣ್ಣ. ನಾನು ಹೆಲ್ಮೆಟ್ ಹಿಡ್ಕೊಂಡು ಲಾಕ್ ಮಾಡ್ತಾ ಇರೋದು ಗೊತ್ತಾಗುತ್ತೆ ಅವ್ರಿಗೆ. ನಾನು ಹೆಲ್ಮೆಟ್ ಹಿಡ್ಕೊಂಡು ಲಾಕ್ ಮಾಡ್ತಿರೋದು ಕ್ಲಾಸಲ್ಲಿ ಗೊತ್ತಾಗುತ್ತೆ. ಯಪ್ಪ ನಾನು ಅದಕ್ಕೆ ಸೈನ್ಸ್ ಮಾಡೋಗಿದ್ದಾರೆ ನಿಂತರ. ಗೈಸ್ ಅನದರ್ ಡೇ ಅನದರ್ ಲಾಗ್. ಇವತ್ತು ಮತ್ತೆ ಹಳೆ ಮುಖ ಆರ್ಯನ್ ಜೊತೆ ಹೊರ ಹೋಗ್ತಾ ಇದ್ದೀವಿ ಹೊಸನಗರ ಸೈಡು. ಜೊತೆಗೆ ಇನ್ನೊಬ್ರು ಇದ್ದಾರೆ. ಜೊತೆಗೆ ಇನ್ನೊಬ್ರು ಆ ಗಾಡಿ ಮಾಲೀಕ ಬಂದೇನೆ ಇವತ್ತು. 2 ದಿನ ರುಬ್ಬಿದ್ದಕ್ಕೆ ನಾನು ಬರ್ತೀನಿ ನಿಮ್ಮ ಜೊತೆ ಬಂದೇನೆ. ಹೆದರಿಕೆ ಆಗಿದೆ ಗಾಯ್ಸ್. ಹೆದರಿಕೆ ಆಗಿದೆ ಅಂತೆ ಗಾಯ್ಸ್. ಸೊ ಇಲ್ಲಿ ರೋಡ್ ಚೆನ್ನಾಗಿತ್ತು ಅಂತ ನಿಲ್ಸಿದ್ದೀವಿ ಸ್ವಲ್ಪ ಹೊತ್ತು. ಇನ್ನೊಂದೇನು ಅಂದರೆ ನಮ್ಮ ಫ್ರೆಂಡ್ ವಿವೇಕ ಬರ್ತೀನಿ ಅಂದ, ಅವನಿಗೆ ಕಾಯ್ತಾ ಇದ್ದೀವಿ ಇಲ್ಲಿ ನಿಂತ್ಕೊಂಡು. ಸೊ ಗಾಯ್ಸ್ ವಿವೇಕ ಜಾಯ್ನ್ ಆದ. ಇವಾಗ ಅವನಿಗೋಸ್ಕರ ಕಾಯ್ಕೊಂಡು ಇಲ್ಲಿ ನಿಂತಿದ್ವಿ ಫೋಟೋ ಶೂಟ್ ಮಾಡಿಕೊಂಡು. ಇವಾಗ ಈ ಥರ ಇದೆ ಇಲ್ಲಿ ಸೀನ್ರಿ. ಸೊ ಈಗ 4 ಜನ 3 ಗಾಡಿ. ಹೋಗೋಣ ಆರೇನಣ್ಣ? ಹಾಂ ಯಾವುದೋ ಗೇಟು ನೋಡಿ ಗೈಸ್, ಇದು ರೈಲ್ವೆ ಹಳಿ. ಕಾಡೊಳಗೆ ಎಂಟ್ರಿ ಆದ್ವಿ. ಹಾಯ್ ಗೈಸ್, ಬ್ಲಾಗರ್ ಚೇಂಜ್ ಆದರು. ಹೆಂಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಕೊಡ್ತಾನೆ ಇರ್ತೀವಿ. ಇಲ್ಲೇ ಲೆಫ್ಟಲ್ಲಿದ್ದಾರೆ ನೋಡಿ. ಕೊಂದರ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದೆ. ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಗೈಸ್ ಈಗಷ್ಟೇ ಒಂದು ಬ್ರೇಕ್ ಕೊಟ್ವಿ. ಯಾಕೆ ಅಂದರೆ ಇಲ್ಲಿ ಆಯಿಲ್ ಹಾಕ್ಸ್ಬೇಕಿತ್ತು 2 ಗಾಡಿಗೂ. ಎನ್ಫೀಲ್ಡ್ ಇದೆ ಪ್ರಾಬ್ಲಮ್ಮು. ಒಂದು ಟ್ರಿಪ್ ಹೋಗಿ ಬಂದ್ರೂ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಇವಾಗ ವಿವೇಕಾನಂದ ಗಾಡಿಗೆ ನನ್ನ ಗಾಡಿಗೆ ಆಯಿಲ್ ಚೇಂಜ್ ಮಾಡ್ಸೋಕ್ಕೆ ಅಂತ ಇದ್ದೀವಿ, ಆಯಿಲ್ ಹಾಕ್ಸೋಕ್ಕೆ ಅಂತ. ನಮ್ಮದು ಎಲ್ಲರೂ ಇದೇ ಕತೆ. ಹೊರಗೆ ಹೋದಾಗೆಲ್ಲ ಆಯಿಲ್ ಹಾಕ್ಸೋದಾಗೈತೆ. ಬರೀ ಹಾಕ್ಸೋಂಗಿಲ್ಲ, ಬರೀ ಆಯಿಲ್ ಗಾಯ್ಸ್. ನಮ್ಮ ಕತೆನೇ ಆಯಿಲ್ ಆಗ್ಬಿಟ್ಟೈತೆ. ನಾವು ಈಗ ದೊಡ್ಡವ್ರು ಬಂದುಬಿಟ್ಟಿದ್ದೀವಿ ಇಬ್ಬರು, ಇಲ್ಲಿ ಚಿಕ್ಕವ್ರು ಇಬ್ಬರು ಇದ್ದಾರೆ. ಇಲ್ಲಿ ಇವರಿಬ್ಬರು ಕರ್ಕೊಂಡ್ಬಂದಿದ್ದೀವಿ ಇವತ್ತು. ಸೊ ಜಸ್ಟ್ ಅರೇನಣ್ಣ ನಾವು ಯಾವ ಊರು ಕ್ರಾಸ್ ಆದ್ವಿ ಈಗ ಜಸ್ಟ್ ರಿಪ್ಪನ್ಪೇಟೆ. ನೀವು ರಿಪ್ಪನ್ಪೇಟೆಗೆ ರಿಪ್ಪಂದ ಹೋದ್ರಿ, ರಪ್ಪನಾಗ ಬಂದಿವಿ. ನಮ್ಗೆ ಹಿಡಿಯೋಕ್ಕೆ ಆಗಲಿಲ್ಲ ನಿಮಗೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಗೈಸ್. ಇವನ್ ಪ್ರೋಗ್ರೆಸ್ ನೋಡ್ತಾ ಇದ್ರೆ ಯಾಕೋ ಸಪ್ರೇಟಾಗಿ ಲಾಸ್ಟ್ ಎಲ್ಲ ತೆಗಿನ ಚೆನ್ನೈಗೆ ಹೋಗ್ಬಿಟ್ಟು ಫುಲ್ ಸರ್ಪ್ರೈಸ್ ಮಾಡಿಬಿಡ್ತೀವಿ ನಾವು. ಸರ್ಪ್ರೈಸ್ ಮಾಡಿ ಗೈಸ್. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಏನು ಸರ್ಪ್ರೈಸ್ ಅಂತ. ಆಯ್ತು ಹಿಡ್ಕೊ ಆಯಿತು. ಅರೆ ಮತ್ತೆ ಯಾವಾಗ ಚೆನ್ನೈಗೆ ಹೋಗೋದು? ಚೆನ್ನೈಗೆ ಯಾವಾಗ ಹೋಗ್ತಿದ್ದೀರಾ? ನಾನು ನಾಳೆ ಮಧ್ಯಾಹ್ನ 3:30 ಫುಲ್ ರಿಸರ್ವ್ ಮಾಡಿದ್ದೇನೆ. ಅವು ಹೋಗ್ತಾ ಇದ್ದೀನಿ. ಬಿಟ್ಟು ಬರೋಕ್ಕೆ ವಿಜಯ್ ಬರ್ತಿದ್ದಾನೆ. ಇಲ್ಲ ನಾವು ಬರಲ್ಲ, ಲಗೇಜ್ ಜಾಸ್ತಿ ಇದೆ. ಅಂತ ಹಾಕೋದು ಇದಕ್ಕೆ ಸೌಂಡ್ ಎಫೆಕ್ಟ್. ಡಬಲ್ ಸ್ಟ್ಯಾಂಡಲ್ಲಿ ಯಾರು ಜಾಸ್ತಿ ಹೈಟ್ ಕಾಣುತ್ತೆ ಅಂತ ಚೆಕ್ ಮಾಡ್ತಾರೆ ನೋಡಿ ಗೈಸ್. ನೀವೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. Or the highway, and in the driveway is a nice range. 'Cause I grind through the climb, I invite pain. You'll never hear me, bitch, nah, I don't complain. Just gotta flip the switch and you can go and obtain anything you want, anything you need. Your mind's got the key ingredient, it's belief. They'll deceive with the negativity, but I just slide right by that. That's good. ಗೈಸ್ ಫೈನಲಿ ವಿ ರೀಚ್ಡ್. ಯಾವ ದೇವಸ್ಥಾನ ಇದು? ಕನ್ನಡ ಅಮ್ಮನಘಟ್ಟ. ಮೇಲ್ಗಡೆ ಯಾವ ದೇವಸ್ಥಾನ ತೋರಿಸ್ತೀವಿ. ಇನ್ನೂ ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ಆರ್ಯನಣ್ಣ ರುಬ್ಕೊಂಬಂದ್ಬಿಟ್ರು, ನಾವು ರುಬ್ಕೊಂಬಂದ್ವಿ. ಮಕ್ಕ ಎಲ್ಲ ಊಷ್ಟ ಕೊಟ್ಟಿದೆ. ಮಧ್ಯದಲ್ಲಿ ಒಂದು 5 ನಿಮಿಷ ಇಬ್ಬರು ಕಳೆದೋಗಿದ್ರು. ಎಲ್ಲೋಗಿದ್ರೆ ಅಂತ ಯೋಚನೆ ಮಾಡ್ತಾಯಿದ್ವಿ.
ನೋಡಿದ್ರೆ ಡ್ರೈವರ್ ಚೇಂಜ್ ಆಗಿಬಿಟ್ಟಿದ್ರು. ನೀವು ನೋಡ್ಬೋದು ಆರ್ಯನಣ್ಣ ಹೆಲ್ಮೆಟ್ ಹಾಕೊಂಡವ್ರೆ. ಆರ್ಯನಣ್ಣ ಹೆಲ್ಮೆಟ್ ಹಾಕೊಂಡ್ರೆ ಒಂಥರ F1 ಬ್ರ್ಯಾಡ್ ಪಿಟ್ ಹೊಡೆದಂಗೆ ಹೊಡಿತಾರೆ. ಈಗ ನನ್ನ ತಲೆಗೆ ಶಾರ್ಟ್ ಹಾಕ್ಬಿಡ ಅಂತೀನಿ ಆರ್ಯನು. ಸೊ ಈಗ ಇಲ್ಲಿಂದ ಮೇಲೆ ಹೋಗೋಣ. ಇಲ್ಲೇ ಗಾಡಿ ಪಾರ್ಕ್ ಮಾಡಿದ್ವಿ. ಇದ್ರ ಎದುರುಗಡೆನೂ ವ್ಯೂ ಸಕ್ಕದಾಗಿದೆ. ಆಮೇಲೆ ದೇವಸ್ಥಾನ ನೋಡ್ಕೊಂಡು ಆ ಕಡೆ ಹೋಗ್ತೀವಿ. ದೇವಸ್ಥಾನ ಓಪನ್ ಇದೆಯಲ್ಲೋ ಡೌಟು. ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಇವಾಗೇನು ನೆಕ್ಸ್ಟು ದೇವಸ್ಥಾನ ನೋಡೋದಲ್ವಾ? ಹತ್ತದು ಗುಡ್ಡ, ದೇವಸ್ಥಾನ ಗುಡ್ಡ ಹತ್ತದ ಅಷ್ಟೇ ಇವಾಗ ಸದ್ಯಕ್ಕಷ್ಟೇ. ನೀರೆಲ್ಲಿಂದ ಬರ್ತೈತಿ ಇಲ್ಲಿ? ಹೌದು, ಜರಿ ಅನ್ಸುತ್ತೆ ಮೋಸ್ಟ್ಲಿ. ಜರಿ ಥರ ಬಂದು ನೀರಲ್ಲಿ ಸ್ಟೋರ್ ಆಗುತ್ತೆ. ಹೌದಾ? ಸೊ ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಇದೆ, ನೋಡ್ಬೋದು. ಬಟ್ ವ್ಯೂ ಇಲ್ಲಿಂದ ಸಕ್ಕದಾಗಿದೆ. ನಾನು ಆಫ್ ಬಿಟ್ ಪ್ಲೇಸಸ್ನ ಹುಡುಕ್ತಾ ಇದ್ದೆ. ಮತ್ತು ChatGPTಲೇ ಬಂತು ಜೇನು ಕಲ್ಲಮ್ಮ ದೇವಸ್ಥಾನ ಅಂತ. ಹಿಂದ್ಗಡೆ ನೋಡ್ಬೋದು ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಇದೆ. ನಾನು ನನ್ನ ತಮ್ಮ ಆರ್ಯನ್ನು ಮತ್ತು ವಿವೇಕ ಬಂದ್ವಿ. ಬಟ್ ಒಳಗಡೆ ಹೋಗೋಕ್ಕೆ ಚಾನ್ಸ್ ಇಲ್ಲ ಅನಿಸುತ್ತೆ. ಇನ್ನೂ ವರ್ಕ್ ನಡೀತಾ ಇದೆ. ಬಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ಇಲ್ಲಿಂದ ಹೋಗ್ತೀವಿ. ಜಸ್ಟ್ ರಿಬ್ಬನ್ ಪೇಟೆ ಸೈಡ್ ಬಂದಿದ್ದು. ಬಂದಮೇಲೆ ಇಲ್ಲೊಂದು ದೇವಸ್ಥಾನ ಅಂತ ಗೊತ್ತಾಯಿತು, ಬಂದ್ವಿ. ವಿವೇಕಣ್ಣ ಹೊಡೆಯೋರ ಥರ ನೋಡ್ತಾ ಇದ್ದಾರೆ. ಆ ಕಡೆಯಿಂದ ಬರ್ರಿ ಅಂತ ಆ ಕಡೆಯಿಂದ ಬರ್ಬೇಕಾ? ಸೊ ದೇವಸ್ಥಾನ ಹಿಂದೆ ಬಂದರೆ ಈ ಥರ ವ್ಯೂ ಇದೆ. ಆಲ್ಮೋಸ್ಟ್ ಎಲ್ಲ ಇದು ವೆಸ್ಟರ್ನ್ ಘಾಟ್ಸು. ಸೊ ಇವಾಗ ಹತ್ಕೊಂಡು ಹಿಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಪ್ಪ, ಮೋಡಗಳ ಮಧ್ಯದಲ್ಲಿ ಆರ್ಯನನ್ನ ಜೊತೆ. ಹುಷಾರ ಬರೋ. ಜಾರಿ ಬಿದ್ದರೆ ಪೆಟ್ರೋಲ್ ದುಡ್ಡು ಉಳಿಯುತ್ತೆ. ಡೈರೆಕ್ಟ್ ಶಿವಮೊಗ್ಗನೇ. ಅಕಸ್ಮಾತ್ ಇವ್ರಿಬ್ರಲ್ಲಿ ಒಬ್ಬ ಜಾರಿ ಬಿದ್ರೂ ನಮ್ಮಮ್ಮನ ಅಂದೇನಿಲ್ಲ, ಉಪ್ಪಿಟ್ಟು ಮಾಡಿ ಕೇಸರಿ ಬಾತ್ ಹಾಕ್ಬಿಡ್ತಾರೆ. ಟವರ್ ಇದೆಯಾ? ಶಿವಮೊಗ್ಗ ಮಲೆನಾಡು ಗಾಳಿ ಅಂದ್ರೇ ಗಾಳಿಯಪ್ಪ. ಬೇರೆ ಯಾವ ಊರಲ್ಲೂ ಈ ಥರ ಸುಖ ಸಿಗಲ್ಲ. ಸ್ವಲ್ಪ ಟ್ರೆಕ್ಕಿಂಗ್ ಟೈಪ್ ಇದೆ ಕಾಡೊಳಗೆ. ನೋಡೋಣ ಮೇಲೋಗಿ ವ್ಯೂ ಹೆಂಗಿದೆ ಅಂತೇಳಿ. ಗೈಸ್ ಇಲ್ಲೊಂದು ವಾಚ್ ಟವರ್ ಇತ್ತು. ವಾಚ್ ಟವರ್ನ ಹತ್ತುತ್ತಾ ಇದ್ದೀವಿ. ಹತ್ಬಿಟ್ಟು ಮೇಲ್ಗಡೆ ಹೋಗಿ ಹೆಂಗಿತ್ತು ವ್ಯೂ ಅಂತ ತೋರಿಸ್ತೀನಿ. ಬಟ್ ವಾಚ್ ಟವರ್ ಹತ್ತದೇ ಸೈಕ್ ಥರ ಇದೆ. ಇಲ್ಲಿಂದನೇ ಸೈಕ್ ಇದೆ. ಇನ್ನೂ ಮೇಲೆ ಹೋಗ್ಬಿಟ್ಟು ಏನಂತ ನೋಡೋಣ. ಗಾಯ್ಸ್ ವ್ಯೂ ಪಾಯಿಂಟ್ ಮಾತ್ರ ಸೈಕ್ ಆಗಿದೆ. ನಮ್ಮ ಆರ್ಯಣ್ಣ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು 5-6 ಜನ ನಿಲ್ಲಷ್ಟು ಜಾಗ ಇದೆ ಇಲ್ಲಿ ವಾಚ್ ಟವರ್ ಮೇಲೆ. ನಾವು ಮೇಲೆ ಬಂದಿದ್ದೀವಿ. ಇದೊಂದು ಸೆಕೆಂಡ್ ಫ್ಲೋರ್. ಮನೆ ಎಷ್ಟಿರ್ಬೋದು ಆಮೇಲೆ? ಜಾಸ್ತಿ ಇದೆಯಾ? ಈ ಥರ ಇದೆ. ಈಗ ಸರೌಂಡಿಂಗ್ಸ್ ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಅಲ್ಲ ನಾವು ಸೆಕೆಂಡ್ ಫ್ಲೋರ್ ಇರ್ಬೋದು. ಬಟ್ ಬೇಜಾನ್ ಇದಿದೆ, ದೊಡ್ಡದಿದೆ ಅಲ್ವಾ? ಭಯ ಆಗ್ತೈತೆ ಗೈಸ್ ಬರೋದು ಬಂದ್ಬಿಟ್ಟು. ಬಟ್ ಇಲ್ಲಿ ಭಯ ಆಗ್ತಾಯಿದೆ. ಬಟ್ ಎದುರುಗಡೆ ವ್ಯೂ ಮಾತ್ರ ಸಕ್ಕದಾಗಿದೆ. ಮೋಸ್ಟ್ಲಿ ಅದು ಕುಂದಾಪುರ ಇರ್ಬೋದು. ಕುಂದಾಪುರ ರೋಡ್ ಎಲ್ಲ ಇದು. ಅಲ್ಲಿ ಆ ಕಡೆ ಮಳೆ ಬರ್ತಾ ಇರೋದು ನೋಡ್ಬೋದು ಹೆಂಗೆ ಕಾಣುತ್ತೆ. ವಾಟರ್ ಪೇಂಟ್ ಮಾಡಿದಾಗ ಹಿಂಗೆ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್? ಸ್ಕೂಲಲ್ಲಿದ್ದಾಗ ವಾಟರ್ ಪೇಂಟ್ ಮಾಡ್ತಿದ್ವಲ್ಲ ಹಂಗೈತೆ ಎದುರುಗಡೆ ವ್ಯೂ. ನೋಡ್ರಿ ಇಲ್ಲೆಲ್ಲ ಅಲ್ಲೆಲ್ಲ ಮಳೆ ಬರ್ತಾ ಇರೋದು ಆ ಕಡೆ ಸೈಡೆಲ್ಲ. ಅಲ್ಲಿ ಯಾವುದೋ ಒಂದು ನದಿ ಹರಿತಿದೆ. ಯಾವ ನದಿ ಅಂತ ಗೊತ್ತಿಲ್ಲ. ಅವ್ರದ್ದು ಗುರು ಜೀವನ. ಅಲ್ಲೊಂದು ಮನೆ ಇದೆ ಫ್ರೆಂಡ್ಸ್. ಅಲ್ಲಿ ಚಡ್ಡಿಗೆ ಹೆಂಗೆ ಬಂದರೆ ಅವ್ನು ಚಡ್ಡಿಗೆ ಹಂಗೆ ಇವನೇ ಹೊಡೆದು ಕಳಿಸ್ತಾನೆ ಅನಿಸುತ್ತೆ. ಒಬ್ಬನೇ ಅವನೇ. ನಂಗೆ ಅನಿಸ್ದಂಗೆ ಅದು ಶರಾವತಿ ಅನ್ಸುತ್ತೆ. ಹೊನ್ನಾವರ ರೋಡ್ ಅನ್ಸುತ್ತೆ ಅದೆಲ್ಲ. ಶರಾವತಿ ಹೊನ್ನಾವರ ರೋಡ್ ಇರ್ಬೋದು. ಇದರಲ್ಲಿ ಯಾವುದೋ ಒಂದು ಕೊಡ್ಚಾದ್ರಿದೆ. ಯಾವುದೋ ಅಂತ ಯಾವುದೋ ಒಂದು ಕೊಡ್ಚಾದ್ರಿದೆ. ಯಾವುದು ಅಂತ ಕಂಡಿದ್ದೀರಿ ಇದರಲ್ಲಿ? ಇಲ್ಲಿಂದ ಒಂದು 15-20 ಕಿಲೋಮೀಟ್ರ್ ಕೊಡ್ಚಾದ್ರಿದೆ. ಯಾವುದಿರ್ಬೋದು ಕೊಡ್ಚಾದ್ರಿ? ಅದಿರ್ಬೋದಾ ಆರ್ಯನ್? ಈ ವಿಡಿಯೋ ನೋಡೋಕ್ಕೆ ನಾನು ಆರ್ಯನ್
ಆರ್ಯನ್ ಇವಿವ್ನು ನೋಡಿದ್ಮೇಲೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿದೆ. ಅವಾಗ ಬರಬೇಕು. ಒಬ್ಬರೇ ಬರ್ತೀರಾ ಅರ್ಧ ದಿನ ಬರ್ತೀರಾ? ಹುಡುಗರು ಫ್ರೆಂಡ್ಸ್ ಕರ್ಕೊಂಡು ಹುಡುಗರು ಒಂದೇ ಒಂದು ವ್ಯಾಖ್ಯೆ ಆ ಕಡೆ ಈ ಕಡೆ ಆದರೂ ನೀವು ಅಮ್ಮ ವಿಡಿಯೋ ನೋಡ್ತಾರೆ ಅಂತಲ್ಲ. ವಿಡಿಯೋ ಮುಟ್ಟತ್ತ ಇಲ್ಲ, ನೀವು ಅದಕ್ಕೊಂದು ರೆಡಿ ಇಟ್ಟಿರ್ತೀರಾ, ಹಂಗಾಗಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಈ ಪ್ಲೇಸ್ ಬರೋಕ್ಕೆ, ಬಟ್ ಎಕ್ಸ್ಪೆಕ್ಟೇಷನ್ಗಿಂತ ಸಕ್ಕತ್ತಾಗಿದೆ, ಚೆನ್ನಾಗಿದೆ. 3-4 ಪ್ಲೇಸ್ ಕ್ಯಾನ್ಸಲ್ ಮಾಡಿದ್ವಿ. 3-4 ಪ್ಲೇಸು ಫಿಲ್ಟ್ರ್ ಮಾಡಿ ಈ ಪ್ಲೇಸಿಗೆ ಬಂದಿದ್ದು. ಬರ್ತಾ ರಿಪ್ಪನ್ಪೇಟೆ ಮೇಲೆ ಬಂದ್ವಿ. ಆ ಕಡೆ ರೋಡು ಸಕ್ಕತ್ತಾಗಿದೆ, ವೆಸ್ಟರ್ನ್ ಘಾಟ್ಸು. ಬಟ್ ಅದೇ ಹೇಳೋದೇನು ಅಂದರೆ ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬಾರ್ದು. ಕೂಲಿ ಮೂವಿಗೂ ಅಷ್ಟೇ ನಮ್ಮ ಬಾಯ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿಲ್ಲ. ಇಬ್ಬರು ಚೆನ್ನಾಗಿದೆ ಅಂತೇವ್ರೆ. ಏನಂತೀರಾ? ಚೆನ್ನಾಗಿತ್ತು ಗಾಯ್ಸ್. ನಾನು ಇಲ್ಲಿ ಮೇಲೆ ಬಂದಿದ್ದೆ, ಆರ್ಯನ್ ಅಣ್ಣ ಇದ್ದಾರೆ ಅಂತೆ ಗಾಯ್ಸ್. ನಂಗೆ ಏನಾದರೂ ಆರ್ಯನ್ ಅಣ್ಣ ಎತ್ಕೊಂಡು ಹೋಗ್ತಾರೆ ಭುಜದ ಮೇಲೆ ಅಂತ, ಯಾಕಂದರೆ ಅವನು ಡಿ ಬಾಸ್ ತಮ್ಮ. ಭುಜದ ಮೇಲೆ ಎತ್ಕೊಂಡು ಹೋಗೋ ಭುಜಂಗ ಮಾಡ್ಕೊಂಡೇ ಬಿಟ್ಟಾಗ ಗೈಸ್. ಈಗ ಮತ್ತೆ ಕಾಡಲ್ಲಿ ಕಾರ್ಯಾಚರಣೆ. ಮುಂದೆ ಒಂದು ವ್ಯೂ ಪಾಯಿಂಟ್ ಇದೆ ಅಂತೆ, ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಬಂದಿದ್ದು ದೇವಸ್ಥಾನ ನೋಡೋಕ್ಕೆ ಅಂತ, ಬಟ್ ದೇವಸ್ಥಾನ ಕ್ಲೋಸ್ ಆಗಿದೆ. ಬಟ್ ನಮ್ಮ ಲಕ್ಕಿ ಏನು ಅಂದರೆ ಈ ಥರ ಒಳ್ಳೆ ವ್ಯೂ ಪಾಯಿಂಟ್ಗಳು ಸಿಗ್ತಾ ಇದ್ದಾವೆ. ಬಟ್ ಒಳ್ಳೆ ವೀಕೆಂಡು, ಸ್ಯಾಟರ್ಡೆ ಒಂದೊಳ್ಳೆ ರೈಡ್ ಆಯಿತು. ರೈಡ್ ಆದಮೇಲೆ ನಾವು ರೈಡ್ ಮಾಡಿದ್ದೆ ದೇವಸ್ಥಾನ ಬರಬೇಕು ಅಂತ. ಬಟ್ ಅದೇ ಹೇಳಿದ್ನಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ಲಿದೆ. ಬಟ್ ಎದುರುಗಡೆ ವ್ಯೂಗಳು ಮಾತ್ರ ಸೂಪರ್ ಆಗಿದೆ. ನಮಗೆ ಈ ಸಿಟಿ ಗಾಳಿ ನೋಡಿ ಸುಸ್ತಾದವ್ರಿಗೆ ಈ ಥರ ವೀಕೆಂಡಲ್ಲಿ ಈ ಥರ ಒಂದು ಗಾಳಿ ಬೇಕು. ನಮ್ಮ ಬಿಡಿ, ನಾವೇನೋ ಶಿವಮೊಗ್ಗದಲ್ಲಿ ಒಳ್ಳೆ ಗಾಡಿನೇ ಕುಡಿತಾ ಇದ್ದೀವಿ. ಬಟ್ ನಮ್ಮ ಆರ್ಯನ್ ಇದಾನಲ್ಲ, ಚೆನ್ನೈಯಿಂದ ಬಂದಿದ್ದಾನೆ. ಅಲ್ಲಿ ಗಾಳಿನೂ ಕೂಡ ಸ್ಟೀಮಡ್ ಇಂಜಿನ್ ಥರ ಇರುತ್ತಂತೆ. ಬಟ್ ನಾನು ಶಿವಮೊಗ್ಗದವನೇ, ಅಲ್ಲಿಗೆ ಹೋಗಿರೋದು, ಅಲ್ಲಿನೋನಲ್ಲ. ಅಲ್ಲ, ನೀನು ನೋಡಿದ್ರೆ ಗೊತ್ತಾಗುತ್ತೆ ನೀವು ಶಿವಮೊಗ್ಗದವನು ಅಂತ. ನಾನು ನೋಡಿದ್ರೆ ಚೆನ್ನೈನು ಅನ್ಬೋದು ಅಷ್ಟೇ. ಅಲ್ಲಿ ಸೂಪರ್ ಆಗಿದೆ ನೋಡಿ ವ್ಯೂ. ಈಗ ಮನೆ ಬಗ್ಗೆ ಹೇಳೋ. ಅವನು ಎರರ್ ಹಾಕಿರೋದ್ರಿಂದ ಏನು ಹೇಳೋಕ್ಕೂ ಹೆದರಿಕೆ ಆಗ್ತೈತೆ. ಎತ್ಬಿಡ್ತಾನೆ ನಮ್ಮನ್ನ ಅಂತಾನೆ. 404 ಅವ್ನು ಲಕ್ಕಿ ನಂಬರ್ ಅಂತೆ. ಜರಿ ಟಾಮ್ ಆ್ಯಂಡ್ ಜೆರಿ ಇಲ್ಲ ಗಾಯ್ಸ್. ಇಲ್ಲಿ ನೀರು ಹರಿಯೋ ಜರಿ, ಬನ್ನಿ ತೋರಿಸ್ತೀನಿ. ಫುಲ್ ಸ್ಲಿಪ್ ಆದರೆ ಆ ಜರಿ ಎಲ್ಲಿಗೆ ಹೋಗುತ್ತೋ ನಾವು ಅಲ್ಲಿಗೆ ಹೋಗ್ತೀವಿ ಗಾಯ್ಸ್. ಬನ್ನಿ. ಏನದು ಮ್ಯಾನ್ ವಾಸ್ ವೈಲ್ಡ್. ಬನ್ನಿ ಗಾಯ್ಸ್, ಬನ್ನಿ. ಈ ನೀರನ್ನ ಕುಡಿದು ಇವತ್ತು ನಾವು ಬದುಕಿರಕ್ಕಾಗುತ್ತೆ. ಈ ನೀರೇ ಶಿವಮೊಗ್ಗಕ್ಕೆ ಹೋಗ್ತಿರೋದು ಅನ್ಸುತ್ತೆ, ಅಷ್ಟು ಫೋರ್ಸ ನಡೀತೀವಿ. ಈ ನೀರಲ್ಲ ಗಾಯ್ಸ್. ಈ ನೀರು ಕುಡಿಬೋದಾ? ಕಮೆಂಟ್ ಆಗಿ ಆದರೂ ಕುಡಿದು ತೋರಿಸ್ತೀನಿ. ಹೆಂಗಿದೆ? ಚೆನ್ನಾಗಿದೆ. ರುಚಿಯಾಗಿರ್ಬೇಕು. ರುಚಿಯಾಗಿ ಉಪ್ಪು ಖಾರ ಹಾಕಿದ್ದಾರೆ ಗಾಯ್ಸ್. ಮೇಲ್ಗಡೆ ಯಾರು ರುಚಿಯಾಗಿ ಬಂದಿಲ್ಲ ಅಂತಾರೆ ನೀವು. ಬಟ್ ಕ್ಲೀನ್ ಆಗಿದೆ ಗುರು. ಹರಿಯೋ ನೀರು ಕ್ಲೀನ್ ಆಗಿದೆ. ನೀರು ಮಳೆ ನೀರಲ್ಲ ಅದು, ಹೆವಿ ಕ್ಲೀನ್ ಆಗಿದೆ ಗಾಯ್ಸ್. ನೀರು ತುಂಬ ಕ್ಲೀನ್ ಆಗಿದೆ. ಈ ನೀರನ್ನ ಈ ಥರ ಪ್ಲೇಸಸ್ನ ನಮ್ಮ ಗುಲ್ಬರ್ಗ ಬೀದರಲ್ಲಿ ಸಿಕ್ಕರೆ ಯುನೆಸ್ಕೋಯಿಂದ ಅದಕ್ಕೆ ಇದು ಕೊಡಿಸ್ತಾರೆ ಅವರು, ವರ್ಲ್ಡ್ ಹೆರಿಟೇಜ್ ಅಂತ. ಈ ಥರ ಪ್ಲೇಸಸ್ ಇಲ್ಲ ನಮ್ಮ ಕಡೆ. ಎಡಿಟ್ ಹೆಂಗಿತ್ತು ಅಂದರೆ ಎಲಿವೇಶನ್ ಹೆಂಗೆ ಕೊಟ್ಟಿದ್ದೀನಿ ಅಂದರೆ ಅಣ್ಣ, ಸೀದಾ ಹಿಂಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟೇ ಬೇಡ. ಕೆಲಸ ಮಾಡಬೇಡ. ಎಂಥ ಕಾಡಿಗೆ ಹೋದ್ರೂ ಒಂದಿಬ್ರು ಇರ್ತಾರೆ ಗೊತ್ತಾ, ಎಲ್ಲೆಲ್ಲೋ ಫೋಟೋ ಶೂಟ್ ತಕ್ಕೊಳ್ಳೋರು. ಇಲ್ಲಿ ನೋಡಿ ನನ್ನ ಮಕ್ಕಳಿಬ್ಬರು ಇದ್ದಾರೆ ನೋಡಿ, ಇಲ್ಲಿ ನನ್ನ ತಮ್ಮನ ಫ್ರೆಂಡ್ ಅಲ್ಲೋಗಿ ತೆಗೆಸ್ಕೊತಾ ಇದ್ದಾರೆ. ಬಟ್ ಅಲ್ಲಿ ಹಿಂದ್ಗಡೆ ಇನ್ನೂ ಜಾಗ ಇದೆ. ಬಟ್ ಈ ಥರ ಪ್ಲೇಸಿಗೆ ಬಂದಾಗೆಲ್ಲ ಹುಷಾರಾಗಿರಬೇಕು, ಜಾಸ್ತಿ ನಕರುಗಳು ಮಾಡೋಕ್ಕೆ ಹೋಗ್ಬಾರ್ದು. ಅಷ್ಟೇ ಒಂದು ಕಡೆ ಕ್ಲೀನಾಗಿಡಬೇಕು, ಹುಷಾರಾಗಿರಬೇಕು, ನೋಡಬೇಕು, ಮಜಾ ಮಾಡಬೇಕು, ಮನೆಗೆ ಹೋಗಬೇಕು ಅಷ್ಟೇ. ಅಂತಿಮ ನಮನ ಗೈಸ್. ವ್ಯೂ ಪಾಯಿಂಟಿಂದ ಹೋಗ್ತಾ ಇದ್ದೀವಿ, ಒಳ್ಳೆ ಮಜಾ ಮಾಡಿದ್ವಿ, ಶಾಂತ ರೀತಿಯಲ್ಲಿ ಕೂತ್ಕೊಂಡ್ವಿ. ಆರ್ಯನ್ ಮೆಡಿಟೇಷನ್ ಮಾಡ್ದ. ಅಣ್ಣ ಮತ್ತೆ ನಾಳೆಯಿಂದ ಗಾಳಿ ಸಿಗೋಣ ಅಣ್ಣ ಅಂತ ಗಾಳಿನ ತಬ್ಬಿ ಮುದ್ದಾಡ್ಬಿಟ್ಟ. ನೇಚರ್ ಲವರ್ ಆರ್ಯನಿಗೆ ನೀನು ಯಾರು ಲವರ್ ಅಂತ ಕೇಳಿದ್ರೆ, ಅಣ್ಣ ನಾನು ನೇಚರ್ ಲವರ್ ಅಣ್ಣ ಅಂದ. ನೇಚರ್ ಅಂದರೆ ನಿಸರ್ಗನ ಅಣ್ಣ. ಅಲ್ಲೆಲ್ಲ ಜೋಡಿಸಿರೋ ಇದಾವ. ಹ್ಞೂ, ಮನೆ ಕಟ್ಟೋದರ. ಓಹೋ ಗೈಸ್, ಈಗ ಅಂದರೆ ಡಿಸ್ಕವರ್ ಮಾಡಿದ್ವಿ
ಈಗ ದೊಡ್ಡ ದೊಡ್ಡ ದೇವಸ್ಥಾನದಲ್ಲ ಗೋಪುರ ಕಟ್ಟಿದ್ದಾರೆ. ಗೋಪುರ ಕಲ್ ಮೇಲೆ ಕಲ್ಲೆಲ್ಲ ಇಟ್ಟು ಕಟ್ತಾರಲ್ಲ ಆ ಥರ ಇದೆ ಇಲ್ಲಿ. ಏನ್ಷಿಯಂಟ್ ಟೈಮ್ಸ್ ಕಟ್ಟಿದೆ ಅಂತಿದ್ದೀವಿ. ಇವಾಗ ದೇವಸ್ಥಾನ ಬಂದಿರೋ ಕಟ್ಟಿರ್ತಾರ ಮಗನೇ. ಗಾಯ್ಸ್ ಆರ್ಯನ್ಗೆ ಪೂಂಕು ಅಂದರೆ ಅದೇನೋ ಮಾಡೋ ಅಂತಾರಲ್ಲ ಅದನ್ನು ಮಾಡ್ತಾನೆ, ತಲೆಗೆ ಕಟಾಕ್ತವನೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಟ್ಟೋಗಿದ್ದಾರೆ. ಚೆಕ್ ಮಾಡಿರೋದು ಕಣ, ಗ್ರಾನೈಟ್ ಚೆಕ್ ಮಾಡಿರೋವನ್ನೇ ಅಷ್ಟೊಂದು ಮಾಡಿರೋದು. ಇಲ್ಲೇನಾರು ಇರುತ್ತೆ ಕಣ, ಕಟ್ಟಿದ್ರೆ ಹಿಂಗೆ ಒಳ್ಳೇದಾಗುತ್ತೆ ಅದು ಇದು ಅಂತ. ಒಂದೊಂದು ಕಡೆ ದೇವಸ್ಥಾನದಲ್ಲಿ ಇರ್ತಾ ಗೊತ್ತಾ, ತೀರ್ಥಹಳ್ಳಿಲಿ ಐತಲ್ಲ ಅದು ಯಾವುದೋ ಗುಡ್ಡದಲ್ಲಿ ಮೇಲೆ ಹೋಗ್ಬಿಟ್ಟು ಕಟ್ಟು ಬಂದರೆ ಮನೆ ಕಟ್ತಾರೆ ಅಂತ, ಆ ಥರ. ಇದು ಹಿಂಗಿದೆ, ಇದು ಸೈಕ ಕಟ್ಟಿದ್ದಾರೆ ನೋಡಿ, ಮಸ್ತಾಗಿ ಕಟ್ಟಿದ್ದಾರೆ. ಇನ್ನಾರು ಡ್ಯಾಮೇ ಕಟ್ಟೋಗ್ಯಾರ ಇಲ್ಲಿ. ಅರೇನಣ್ಣ ನೀವೇನಾದ್ರು ಕಟ್ತೀರಾ? ನೋಡಿ ಯೋಚನೆ ಮಾಡಿ. ಎಜುಕೇಷನ್ ಲೋನ್ ಕಟ್ತಾ ಇದ್ದೀನಿ ಸಾಕು. ಒಳ್ಳೆ ಡೈಲಾಗ್ ಕೊಟ್ಟ ಆರ್ಯನು. ಹಿಂಗೆ ಹೋಗ್ಬೋದಾ? ಹೋಗ್ಬೋದೇನು, ಅಲ್ಲಿ ಕಾಡು ಬೇಡ ಬೇಡ, ಬಂದ ದಾರಿಲಿ ಹೋಗೋಣ. ಕಾಡಲ್ಲೆಲ್ಲ ರಿಸ್ಕ್ ತೊಗೊಬಾರ್ದು ಗೈಸ್, ಹೆಂಗೆ ಬಂದ್ವು ಹಂಗೆ ಹೋಗ್ಬೇಕು. ದಾರಿ ತಪ್ಪಿದ್ರೆ 6 - 5 ಅದಾದರೂ ಓಕೆ ಗೈಸ್, ಅಟ್ಲೀಸ್ಟ್ ಎಲ್ಲ ಸತ್ತೋಗ್ತಾರೆ. ಮಂಜು ಮೇಲೆ ಬಾಯ್ಸಾದ್ರೆ ಏನು ಮಾಡೋಣ? ಮತ್ತೆ ಉಳಿಸ್ಬೇಕಂದ್ರೆ ನಾವು ಟೈಮ್ ವೇಸ್ಟ್ ಮಾಡಬೇಕು. ಟೈಮ್ ವೇಸ್ಟ್ ಅದು ನಿನ್ನ ಫ್ರೆಂಡ್ಸ್ ಉಳಿಸೋದು. ಲೈ ನಾಳೆ ಟ್ರೈನ್ ಐತಣ 3:30ಗೆ. ನಾನು ತಂದಾನೆ ತಾನೇ ನಾನು ಹಾಕೋತಾರ ಯಾವುದು ಡೈಲಾಗೇ ಕೊಡ್ತಿಲ್ಲ ನೀನು, ಎಲ್ಲ ನಗೋ ಥರ ಡೈಲಾಗೇ ಕೊಡ್ತಾ ಇದೆಯಾ. ಏನಾದ್ರು ಕಟ್ಟಬೇಕು ಅಂದರೆ ಆಲ್ರೆಡಿ ಎಜುಕೇಷನ್ ಲೋನ್ ಕಟ್ತಿದ್ದೀನಿ ಅಂತೀಯ. ಹಾಂ, ಸೊ ನೋಡ್ಬೋದು ನೀವು, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಲಿಲ್ಲ, ಬಟ್ ಇಲ್ಲಿಂದಾನೆ ಬೇಡ್ಕೊಂಡ್ವಿ ನಾವು ಒಳ್ಳೇದಾಗಲಿ ಅಂಥೇಳಿ. ಜೇನು ಕಲ್ಲಮ್ಮ ಅಂತ ದೇವಸ್ಥಾನ, ದೇವರು. ಸೊ ಮತ್ತೊಂದು ದೇವಸ್ಥಾನ, ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದು ದೇವಸ್ಥಾನನ, ಬಟ್ ನಮಗೆ ವ್ಯೂ ಪಾಯಿಂಟು ಅನ್ಎಕ್ಸ್ಪೆಕ್ಟಾಗಿ ಸಿಕ್ತು, ಮುಂಚೆನೇ ಹೇಳಿದೆ ನಾನು. ಸೊ ವಾಪಸ್ ಹೋಗ್ತಾ ಇದ್ವಿ ಸ್ಟ್ಯಾಂಡ್ ಕಡೆ. ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ ಬೈಕ್ ಕಡೆ. ಸೊ ಬೈಕ್ನ ಎತ್ಕೊಂಡು ಶಿವಮೊಗ್ಗ ಕಡೆ ಇವಾಗ. ಎದುರ್ಕೊಂತೈತೆ ನಿನ್ನ ನೋಡಿ, ನಿನ್ನ ನೋಡಲ್ಲ ನನ್ನ ನೋಡಿ. ಒಂದೊಳ್ಳೆ ವೆದರು, ಒಂದೊಳ್ಳೆ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ. ಟೀ ಕುಡ್ಕೊಂಡು ಹೋಗೋಣ. ಬ್ರೇಕ್ ಇದು, ಒಂದು 5 ನಿಮಿಷ ಟೈಮ್ ಇದೆ ನೋಡಿ ಟೀ ಕಾಫಿ ಕುಡಿಯೋಕ್ಕೆ. ಹಾಂ, ಟೈಮ್ ಇದೆಯಾ? ಯಾವ ರೋಡನ್ನ ಆರ್ಯನಿದು? ಕೋಡೂರು ಇಲ್ಲಿ ಹೋದರೆ ಹೊಸನಗರನ? ಹಾಂ, ಸ್ಟ್ರೈಟ್ ಹೋದರೆ ಈ ಕಡೆ ಹೋದರೆ ರಿಪ್ಪನ್ಪೇಟೆ. ಓ, ಜಿಯೋಗ್ರಫಿ ಇದು ರೋಡ್ ಯಾವ್ದಿದು? ಕೊಡೂರು ರೋಡು. ಯಾರು ರೋಡ್? ಕೊಡೂರು ರೋಡು. ಕೊಡೂರು ಇದೇ ಕೊಡೂರು. ಇದೇ ಕೊಡೂರು ಆಂಟಿ ನೋಡಿ, ಶಿವಮೊಗ್ಗ ರೋಡ್. ಸುಮ್ಮನೆ ತಮಾಷೆ ಮಾಡ್ತಿರೋದು ಆಂಟಿ. ಸೈಕ್ ಹಾಡು ಹೇಳಕ್ಕೆ ಬರ್ತೇನವ? ಫುಲ್ ಬಿಸಿ ಇದೆಯಾ? ಹೋಗೇ ಬರ್ತಾರೆ ಕಾಣಿಸ್ತಿಲ್ಲ.